ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನಾವು ದೇವರ ವಾಗ್ದಾನಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡು ಬಿಡುತ್ತೇವೆ. ಈ ಲೋಕದಲ್ಲಿ ನಾವು ನೋಡುವುದಾದರೆ ಮನಸಾಂತರ ಅನ್ನುವಂಥದ್ದೇ ಅನೇಕರಿಗೆ ಅರ್ಥ ಆಗಿಲ್ಲ. ಪ್ರಿಯರೇ, ಈ ದಿನದ ವಿಶ್ವಾಸಿಗಳಲ್ಲಿ ಬಹಳಷ್ಟು ಜನರಿಗೆ ಆದಿ ಕ್ರೈಸ್ತರಲ್ಲಿದ್ದ ಆ ಆಳವಾದಂಥ ಒಂದು ಜ್ಞಾನ ಇವತ್ತು ನಾವು ಅದನ್ನು ಕಾಣದೆ ಹೋಗಿದ್ದೇವೆ. ಇದಕ್ಕೆ ಕಾರಣ ಏನಪ್ಪ ಅಂತ ನಾವು ಹುಡುಕ್ತಾ ಹೋದರೆ ಮನಸಾಂತರ ಹೊಂದದೇ ಇರುವುದೇ ಅದಕ್ಕೆ ಕಾರಣ. ಅವರು ಸರಿಯಾಗಿ ಮನಸಾಂತರ ಹೊಂದದೇ ಇರುವುದೇ ಒಂದು ಪ್ರಧಾನ ಕಾರಣ ಒಂದು ಕಡೆಯಾದರೆ, ಇನ್ನೊಂದು ಅವರು ಕ್ರಿಸ್ತನಲ್ಲಿ ದೃಢವಾಗಿದ್ದಾರಾ. ಒಂದು ಕಡೆ ನಾವು ನೋಡ್ತೇವೆ, ಕ್ರಿಸ್ತನನ್ನು ಸರಿಯಾಗಿ ನಂಬಿದ್ದಾರೆ, ಹೌದು, ಆದರೆ ಮೊದಲು ಮನಸಾಂತರ ಪಡೆದು ನಂಬಿದ್ದಾರಷ್ಟೇ ಅನ್ನುವಂಥದ್ದನ್ನು ನಾವು ಯಾಕೆ ಗ್ರಹಿಸಿಲ್ಲ. ಆದರೆ ಅವರಿಗೆ ಒಂದು ಪರಿವರ್ತನೆ, ಆ ಅನುಭವ ಅವರ ಹಿಡಿತಕ್ಕೆ ಸಿಕ್ಕಿಲ್ಲ. ನಾವು ಯೇಸುವಿನಿಂದ ಆ ಗಳಿಗೆಯಲ್ಲಿ ಕ್ಷಮೆಯನ್ನು ಹೊಂದಿದ್ದೇವೆ. ನಿಜವಾಗಿ ನಾವು ನಂಬುವುದರಿಂದ, ಕರ್ತನನ್ನು ನಾವು ನಂಬುವುದರಿಂದ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಲ್ಪಟ್ಟಿದ್ದಾರೆ. ದೇವರು ನಮ್ಮ ದೋಷಗಳನ್ನು ಕ್ಷಮಿಸಲ್ಪಟ್ಟಿದ್ದಾರೆ. ನಾವು ಕ್ಷಮಿಸಲ್ಪಟ್ಟವರು ಎಂಬುವುದನ್ನು ನಾವು ಅರಿತಿದ್ದೇವೆ ಅಷ್ಟೇ, ರುಚಿ ನೋಡಿದ್ದೇವೆ ಅಷ್ಟೇ. ಆದರೆ ಸರಿಯಾದ ಕ್ರಮದಲ್ಲಿ ನಾವು ಮನಸಾಂತರ ಹೊಂದಿದ್ದೇವಾ ಅನ್ನುವಂಥದ್ದನ್ನು ನಾವು ಹೃದಯಾಂತರಾಳದಿಂದ ನಾವು ಯೋಚಿಸಬೇಕಾಗಿದೆ. ಆ ಯೋಚನೆ ನಮ್ಮನ್ನು ಮನಸಾಂತರದ ಒಂದು ದಿಕ್ಕನ್ನು ಬದಲಾಯಿಸಬೇಕಾಗಿದೆ ಅನ್ನುವಂಥದ್ದು ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಿಜವಾದಂಥದ್ದು ಒಂದು ನಂಬಿಕೆಯಲ್ಲಿ ಮನಸಾಂತರ ಅಡಕವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ತಾನು ಸಾರಿದ ಸಂದೇಶ ಏನು ಹೇಳ್ತಾರೆ ಅಂದರೆ, ನೀವು ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ಮಾರ್ಕ್ ಸುವಾರ್ತೆ 1ನೇ ಅಧ್ಯಾಯ 15 ನೀವು ನೋಡಿ, ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪವಾಗಿದೆ. ಕಾಲ ಸಮೀಪ ಆಗಿದೆ, ದೇವರ ರಾಜ್ಯ ಸಮೀಪವಾಗಿದೆ. ನೀವು ಮನಸಾಂತರಪಟ್ಟು ಸುವಾರ್ತೆಯನ್ನು ನಂಬಿರಿ ಅಂದನು. ಆತನು ತನ್ನ ಅಪೋಸ್ತಲರಿಗೆ ಅದೇ ಸಂದೇಶವನ್ನು ನೀಡುವುದಕ್ಕೆ ಆಜ್ಞಾಪಿಸ್ತಾನೆ ಅನ್ನುವಂಥದ್ದನ್ನು ಲೂಕಾ ಸುವಾರ್ತೆ 24ನೇ ಅಧ್ಯಾಯ 47ರಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ಅಲ್ಲಿ ನಾವು ನೋಡ್ತೇವೆ, ಯೆರೂಸಲೇಮು ಮೊದಲುಗೊಂಡು ಎಲ್ಲ ಜನಾಂಗದವರೊಳಗೆ ಆತನ ಹೆಸರಿನಲ್ಲಿ ಮನಸಾಂತರ ಮತ್ತು ಪಾಪಗಳ ಕ್ಷಮಾಪಣೆ ಸಾರಲ್ಪಡಬೇಕಂತಲೂ ಬರೆಯಲ್ಪಟ್ಟಿದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಯೆರೂಸಲೇಮು ಮೊದಲುಗೊಂಡು ಅದನ್ನೇ ಅಪೊಸ್ತಲರು ಮಾಡ್ತಾರೆ. ಅಲ್ಲೇ ಅಪೊಸ್ತಲ ಕೃತ್ಯಗಳು 20:20ರಲ್ಲಿ ನೋಡಿ, ನಾನು ನಿಮಗೆ ಹಿತಕರವಾದದ್ದನ್ನೇ ಹೇಳುವುದಕ್ಕೆ ಬಹಿರಂಗವಾಗಿಯೂ ಮನೆ ಮನೆಯಲ್ಲಿಯೂ ಉಪದೇಶಿಸುವುದಕ್ಕೆ ಹಿಂತೆಗೆಯದೆ. ದೇವರೇ, ನನಗೊಂದು ಒಳ್ಳೆ ಮನಸ್ಸಾಂತರ ಹೃದಯ ಕೊಡು ಸ್ವಾಮಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. 7 ಲ್ಯಾಂಪ್ಸನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಯ್ಯ. ದೇವರೇ, ಒಂದು ನಿಜದ ಮನಸಾಂತರವನ್ನು ಕೊಡು ಸ್ವಾಮಿ. ಯಾರ್ಯಾರು ಅಪ್ಪ
ಸರಿಯಾದ ಕ್ರಮದಲ್ಲಿ ಮನಸ್ಸಾಂತರ ಹೊಂದಿಲ್ವೋ, ಯೇಸುವೇ ನಿಮ್ಮ ರಕ್ತದಿಂದ ಸ್ವಾಮಿ ಒಂದೊಳ್ಳೆ ಮನಸ್ಸಾಂತರ ಕೊಡು, ಒಂದೊಳ್ಳೆ ಮನಸ್ಸಾಂತರ ಕೊಡು, ಒಂದೊಳ್ಳೆ ಮನಸ್ಸಾಂತರ ಕೊಟ್ಟು ನಮ್ಮನ್ನು ಆಶೀರ್ವದಿಸು ಪರಿಶುದ್ಧ ಆತ್ಮದೇವರೇ. ನಮ್ಮನ್ನು ಬಲಪಡಿಸು, ಸ್ಥಿರಪಡಿಸು. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೆನ್, ಆಮೆನ್.